ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ 2025 ಮತ್ತು 26ನೇ ಸಾಲಿಗಾಗಿ ನೀವು ಈಗೆಲ್ಲ ಒಂದು ಕ್ವಶನ್ ಆನ್ಸರ್ಸ್ ಇರ್ಬೋದು, ಪ್ರಬಂಧ ಇರ್ಬೋದು. ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ 2025 ಮತ್ತು 26ನೆಯ ಸಾಲಿನದು. ನೀವು ಈಗಾಗಲೇ ನೀಲಿ ನಕ್ಷೆಯನ್ನು ಗಮನಿಸಿರ್ತೀರ, ಜೊತೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡಿರ್ತೀರ. ಹಾಗೆ ನಿಮ್ಮ ಒಂದು ಪ್ರಶ್ನೆ ಕೋಟಿಯಲ್ಲಿ ಕೊಟ್ಟಿರುವಂತಹ ಪ್ರಬಂಧಗಳನ್ನು ಆಧರಿಸಿ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅದನ್ನು ಕೂಡ ರೆಫರ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಕೊಡಬಹುದಾದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಹಾಗೆ ಬಹುನಿರೀಕ್ಷಿತವಾದಂತಹ ಒಂದು ಪ್ರಬಂಧಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಇಷ್ಟು ಪ್ರಬಂಧಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನೀವು ಪ್ರಬಂಧಕ್ಕೆ ಇರುವಂತಹ 4 ಅಂಕಗಳನ್ನು ಕೂಡ ನೀವು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ನೀವು ಹಾಗಿದ್ರೆ ಇವುಗಳನ್ನು ಒಂದು ಪ್ರಬಂಧಗಳನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಯಾವೆಲ್ಲ ಪ್ರಬಂಧಗಳನ್ನು ಕೊಟ್ಟಿದ್ದೇನೆ ಅಂದರೆ, ಸ್ತ್ರೀ ಭ್ರೂಣ ಹತ್ಯೆಯಿಂದ ಎದುರಾಗುವಂತಹ ಸಮಸ್ಯೆಗಳು, ಅಲ್ಲಿ ನೀವು ಪೀಠಿಕೆಗಳನ್ನು ಬರೀತಾ ಹೋಗಬೇಕು. ನಾನು ಇಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ಕೊಟ್ಟಿದ್ದೇನೆ. ಕೆಲವೊಂದು ಪ್ರಬಂಧಗಳಿಗೆ ಪೀಠಿಕೆ ಅಂತ ಮೆನ್ಷನ್ ಮಾಡಿಲ್ಲ. ಸೊ ನೀವು ಬರಿತಾ ಹೋದಂಗೆ ನಿಮಗೆ ಗೊತ್ತಾಗುತ್ತೆ ವಿಷಯ ವಿವರಣೆ ಯಾವುದು, ಪೀಠಿಕೆ ಯಾವುದು, ಹಾಗೆ ಒಂದು ಉಪಸಂಹಾರ ಯಾವುದು ಅಂತ. ನೀವು ಅದನ್ನು ಮೆನ್ಷನ್ ಮಾಡಲಿಲ್ಲದ್ರೂ ಪರವಾಗಿಲ್ಲ. ಕೆಲವೊಂದು ಪದ್ಯಗಳ ಒಂದು ಪ್ರಬಂಧವನ್ನು ಬರಿತಾ ಇರಬೇಕಾದ್ರೆ ಗಾದೆ ಮಾತುಗಳನ್ನು ಬರೆಯುವಂತಹದ್ದು ಇರ್ಬೋದು, ಅಥವಾ ಕೆಲವೊಂದನ್ನು ಕೊಟೇಶನ್ಸನ್ನು ಬರಿತಾ ಇರ್ತೀರಲ್ಲ, ಅವುಗಳನ್ನು ಬರೆಯುವಾಗ ಅಂಡರ್ಲೈನನ್ನು ಮಾಡಿ ಹಾಗೆ ಬ್ಲಾಕ್ ಲೆಟ್ರಲ್ಲಿ ಬರೆದ್ರೆ ನಿಮಗೆ ಅಂಕಗಳು ಸುಲಭವಾಗಿ ದೊರೆಯುತ್ತೆ. ನೋಡಿ, ಮತದಾನದ ಮಹತ್ವ ಏನು ಅನ್ನುವಂತಹದ್ದು, ಹಾಗೆ ಕ್ರೀಡೆ ಮತ್ತು ನಮ್ಮ ಆರೋಗ್ಯ, ಕ್ರೀಡೆಯಿಂದ ಏನೆಲ್ಲ ಯೂಸ್ ಆಗುತ್ತೆ ಅನ್ನುವಂತಹದ್ದು ನೋಡಿ. ಹಾಗೆ ಮುಂದೆ ಬಂದರೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ನಾಗರಿಕ ಸಮಾಜದ ಪಾತ್ರ ಯಾವುದು ಅಂತ ಹೇಳ್ಬಿಟ್ಟು, ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ. ನಾವು ಶಿಕ್ಷಣವನ್ನು ಕಲಿಯೋದ್ರಲ್ಲಿ ಕೇವಲ ಪಠ್ಯ ಚಟುವಟಿಕೆಗಳ ಅಲ್ಲ, ಪಠ್ಯೇತರ ಚಟುವಟಿಕೆಗಳು ಕೂಡ ಅಷ್ಟೇ ಮಹತ್ವವಾಗಿರುವಂತಹದ್ದನ್ನು ಅಂತ ಗಮನಿಸ್ಬಿಟ್ಟು ಇವೆಲ್ಲ ಒಂದು ಪ್ರಬಂಧವನ್ನು ಬರಿತಾ ಹೋಗ್ಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಎಷ್ಟು ಮಹತ್ವವನ್ನು ಹೊಂದಿದೆ ಅಂತ ನೋಡಿ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ಸಾಧನೆ ನೋಡಿ. ಇದನ್ನು ಪ್ರೆಸೆಂಟ್ ಆಗಿರುವಂತಹ ಒಂದು ಸಿಚುಯೇಷನನ್ನು ನೀವು ಗಮನಿಸ್ಕೊಂಡ್ಬಿಟ್ಟು ಇವುಗಳನ್ನೆಲ್ಲ ಬರೀಬೇಕಾಗುತ್ತೆ. ನೋಡಿ, ಭಾರತೀಯ ಕ್ರೀಡಾಪಟುಗಳ ಸಾಧನೆ ಏನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕುರಿತು ಅಲ್ಲಿ ಬರೀಬೇಕಾಗುತ್ತೆ. ಇನ್ನು ಮುಂದಿನದು ಸಾಮಾಜಿಕ ಜಾಲತಾಣಗಳು ಹಾಗೂ ಅವುಗಳ ಪರಿಣಾಮಗಳು. ಇದರಿಂದ ಎಷ್ಟು ಯೂಸ್ ಇದೆಯೋ ಅಷ್ಟೇ ಒಂದು ತೊಂದರೆನೂ ಕೂಡ ಇದೆ ಅನ್ನುವಂಥದ್ದನ್ನು ನೀವು ಈಗಾಗಲೇ ಗೊತ್ತಿದೆ. ಅವುಗಳನ್ನೇ ನೀವು ಸರಿಯಾಗಿ ಹಂತವಾಗಿ ಬರೆದ್ರೆ ನಿಮಗೆ ಸುಲಭವಾಗಿ ಅಂಕಗಳನ್ನು ಪಡಿಬಹುದು. ಯೋಗಾಭ್ಯಾಸದ ಪ್ರಯೋಜನಗಳು, ಹಾಗೆ ಇದು ಸಪ್ರೇಟ್ ಆಗಿರುವಂತಹ ಒಂದದ್ದು. ಈಗ ಅಲ್ಲಾಗಲೇ ಕ್ರೀಡೆ ಮತ್ತು ಯೋಗಾಭ್ಯಾಸ ಅಂತ ಇದೆ, ಇಲ್ಲಿ ಇದನ್ನು ಕೂಡ ಅಷ್ಟೇ. ಇಷ್ಟು ನೀವು ಅಭ್ಯಾಸವನ್ನು ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಪ್ರಬಂಧಕ್ಕೆ ಇರುವಂತಹ 4 ಅಂಕಗಳನ್ನು ಕೂಡ ನೀವು ಪಡಿಬಹುದು ಅನ್ನುವಂತಹದ್ದು ನನ್ನ ಅನಿಸಿಕೆ. ಸೊ ನೀವೆಲ್ಲರೂ ಕೂಡ ಈ ಒಂದು ಪ್ರಬಂಧಗಳನ್ನು ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ 4 ಅಂಕಗಳನ್ನು, ಪ್ರಬಂಧಕ್ಕೆ ಇರುವಂತಹ 4 ಅಂಕಗಳನ್ನು ಕೂಡ ಪಡಿತೀರಾ ಅಂತ ನಾನು ಭಾವಿಸ್ತೇನೆ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್. ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಪತ್ರ ಲೇಖನವನ್ನು ಕೊಡ್ತೀನಿ. ಒಂದು ವ್ಯಾವಹಾರಿಕ ಪತ್ರ, ಮತ್ತೊಂದು ವೈಯಕ್ತಿಕ ಪತ್ರ. ಅವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಧನ್ಯವಾದಗಳು.